ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ವಿದ್ಯಾರಣ್ಯಪುರದಿಂದ. ಅಜಯ್, ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಹಗಲೊತ್ತಲ್ಲಿ ಪೊಲೀಸರಿಗೆ ಟೈಮ್ ಸಿಕ್ಕಿರ್ಲಿಲ್ವಾ? ರಾತ್ರಿ ಹೋಗಿದ್ ಯಾಕೆ? ಅದರ ಜೊತೆಗೆ ಈ ಪ್ರಸಾದ್ ಯಾರು, ಆತ ಏನ್ ಮಾಡಿದ? ಆಮೇಲೆ ದೊಡ್ಡವರು ಕರೀತಾ ಇದ್ದಾರೆ ಬಾ ಅಂತ ಆವಾಜ್ ಹಾಕಿದಾರಲ್ಲ, ಯಾರದು? ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಅಜಯ್? ಪ್ರಭು, ಖಂಡಿತ. ಅಂದ್ರೆ ಒಬ್ಬ ಕೇಸ್ ನಲ್ಲಿ ಆರೋಪಿ ಆಗಿದ್ದಂತ ವ್ಯಕ್ತಿಯ ಮನೆಗೆ ನುಗ್ಗಿದ್ದಂತ ಪೊಲೀಸರು ಆತನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಜೊತೆಗೆ ಆತನಿಗೆ ಹಲ್ಲೆ ಮಾಡಿರುವಂತಹ ಘಟನೆ ಕೂಡ ಕೆಲವೊಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಶಿವಸ್ವಾಮಿ ಸೇರಿದಂತೆ ಅವರ ಸಿಬ್ಬಂದಿಗಳು ಕೂಡ ಅಂದ್ರೆ ಶುಕ್ರವಾರ ರಾತ್ರಿ ಯಾವಾಗ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಈ ರೌಡಿ ಶೀಟರ್ ಪ್ರಸಾದ್ ಏನಿದ್ದಾನೆ, ಆತ ಡಕಾಯಿತಿ ಕೇಸ್ ಮೇಲೆ 2 ವರ್ಷಗಳ ಕಾಲ ಜೈಲಿನಲ್ಲಿ ಇರ್ತಾನೆ. ನಂತರ ಆತ ಈ ಒಂದು ಪ್ರಕರಣದಲ್ಲಿ ಬೇಲ್ ತೆಗೆದುಕೊಂಡು ಶುಕ್ರವಾರ ವಾಪಸ್ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದಂತ ಸಂದರ್ಭದಲ್ಲಿ ಪೊಲೀಸ್ನವರು ಅಂದ್ರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಸೇರಿದಂತ ಅವರ ಟೀಮ್ ಕೂಡ ಒಂದ್ 20ಕ್ಕೂ ಹೆಚ್ಚು ಜನ ಪೊಲೀಸ್ನವರು ಆತನ ಇರುವಂತ ಮನೆಗೆ ಹೋಗಿರ್ತಾರೆ. ಮನೆಗೆ ಹೋದಂತ ಸಂದರ್ಭದಲ್ಲಿ ಕೂಡ ಆತನಿಗೆ ಹಲ್ಲೆಯನ್ನ ಮಾಡಿ ಇಮಿಡಿಯೇಟ್ ಆಗಿ ಆತನ ಕರೆದೊಯ್ಯಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಅಂದ್ರೆ ಇಲ್ಲಿ ಆತನ ಏನು ಡಕಾಯಿತಿ ಕೇಸ್ ಇತ್ತು ಅದನ್ನ ಸಂಪೂರ್ಣವಾಗಿ ಕೇಸನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾನೆ. ಕ್ಲಿಯರ್ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಪೊಲೀಸ್ನವರು ಆತನಿಗೆ ಕಿರುಕುಳ ಕೊಟ್ಟಿರುವಂತ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಒಂದ್ ಕಡೆ ಆತ ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾನೆ. ನಾನ್ ಡಕಾಯಿತಿ ಕೇಸ್ ನಲ್ಲಿ ಇದ್ದೆ, ಆ ಒಂದು ಸಂದರ್ಭದಲ್ಲಿ ಕೂಡ 2 ವರ್ಷ ಜೈಲಿನಲ್ಲಿ ಇದ್ದು ಆ ಒಂದು ಕೇಸ್ ನ ಕ್ಲಿಯರ್ ಮಾಡ್ಕೊಂಡು ಬೇಲ್ ತೆಗೆದುಕೊಂಡು ಬಂದಿದ್ದೀನಿ. ಆದ್ರೆ ಪೊಲೀಸರು ನಿತ್ಯ ಇದೇ ರೀತಿಯಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಅವರ ಕುಟುಂಬಸ್ಥರು, ಮನೆಯವರು ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ರೌಡಿ ಶೀಟರ್ ಆಗಿರುವಂತ ಪ್ರಸಾದ್ ಏನಿದ್ದಾನೆ, ಈತ ಮೀಟರ್ ಸೀನಾ ಅಂತ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ಆತನ ಮೇಲೆ ಅಟ್ರಾಸಿಟಿ ಕೇಸ್ ಅನ್ನ ಹಾಕಿರ್ತಾನೆ. ಯಾಕಂದ್ರೆ ಆ ಮೀಟರ್ ಸೀನಾ ಅಂತ ಏನು ಒಬ್ಬ ವ್ಯಕ್ತಿ ಇದ್ದಾನೆ, ಆತ ಇದೇ ಪ್ರಸಾದ್ಗೆ ಜಾತಿ ನಿಂದನೆಯನ್ನ ಮಾಡಿರ್ತಾನೆ. ಅವಾಚ್ಯ ಶಬ್ದಗಳಿಂದ ಅವರ ಜಾತಿಯ ಬಗ್ಗೆ, ಆತನ ಬಗ್ಗೆ ಸಾಕಷ್ಟು ಬೈದಿರ್ತಾನೆ. ಹೀಗಾಗಿ ಆತನ ವಿರುದ್ಧವಾಗಿ ಅಟ್ರಾಸಿಟಿ ಕೇಸ್ ಅನ್ನು ಕೂಡ ದಾಖಲಿಸಿರ್ತಾನೆ. ಅದೇ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಈ ತರ ಮೇಲೆ ಬೇರೆ ಬೇರೆ ಕೇಸ್ಗಳನ್ನ ದಾಖಲು ಮಾಡುವಂತ ಕೆಲಸಗಳು ಕೂಡ ಮಾಡ್ಲಾಗ್ತಾ ಇದೆ. ಜೊತೆಗೆ ಮೀಟರ್ ಸೀನಾ ಅವನು ಏನ್ ಹೇಳ್ತಾನೆ ಅದನ್ನ ಪೊಲೀಸರು ಕೇಳ್ತಾ ಇದಾರೆ ಅಂತೇಳಿ ನೇರವಾಗಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಈ ಮೀಟರ್ಸ್ನ ಈ ಒಂದು ಪ್ರಕರಣ ಏನ್ ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದ ಆ ಪ್ರಸಾದ್, ಆತನಿಗೆ ಕಿರುಕುಳ ಕೊಡ್ತಾ ಇರೋದು ಯಾವ ರೀತಿ ಅಂದ್ರೆ, ನೀನು ಕೊಟ್ಟಿರುವಂತ ಕೇಸನ್ನ ವಾಪಸ್ ತಗೋ, ಈ ಒಂದು ಕೇಸನ್ನ ರಾಜಿ ಮಾಡ್ಕೋ ಅಂತೇಳಿ ಈ ರೀತಿಯಾಗಿ ಟಾರ್ಚರ್ ಅನ್ನ ಕೊಡ್ತಾ ಇದ್ರೆ, ಅದಕ್ಕೆ ಪೂರಕವಾಗಿ ಪೊಲೀಸ್ನವರು ಆತನಿಗೆ ಸಪೋರ್ಟ್ ಮಾಡ್ಕೊಂಡು ನನಗೆ ಕಿರುಕುಳವನ್ನ ಕೊಡ್ತಾ ಇದ್ರಂತೆ ನೇರವಾಗಿ ಆರೋಪವನ್ನ ಇಲ್ಲಿ ರೌಡಿ ಶೀಟರ್ ಪ್ರಸಾದ್ ಕೂಡ ಮಾಡ್ತಾ ಇದ್ದಾನೆ. ಅಂದ್ರೆ ಆತ ಶುಕ್ರವಾರ ಬರ್ತಾರೆ, ಶುಕ್ರವಾರ ರಾತ್ರಿ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ 20ಕ್ಕೂ ಜನ ಪೊಲೀಸರು ಹೋಗ್ತಾರೆ. ಅಲ್ಲಿ ಆತರ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಮನೆಯವರು ಕೂಡ ಇರ್ತಾರೆ, ಹೆಣ್ಣು ಮಕ್ಳು ಇರ್ತಾರೆ, ಮಕ್ಳು ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಶಿವಸ್ವಾಮಿ ಇನ್ಸ್ಪೆಕ್ಟರ್ ಇದ್ರೆ ಅವರು ನೇರವಾಗಿ ಆತರನ್ನ ಹಲ್ಲೆಯನ್ನ ಮಾಡ್ತಾನೆ. ಅದ್ ಜೊತೆಗೆ ಅವಾಚ್ಯ ಶಬ್ದಗಳಿಂದನೂ ಕೂಡ ಅಲ್ಲಿರುವ ಹೆಣ್ಣು ಮಕ್ಕಳಿಗೂ ಬೈತಾರೆ, ಜೊತೆಗೆ ಮಕ್ಳಿಗೂ ಬೈತಾರೆ. ಜೊತೆಗೆ ಈ ಒಂದು ಡಕಾಯಿತಿ ಕೇಸಲ್ಲಿ ಜೈಲ್ ಪಾಲಾಗಿದ್ದಂತ ಪ್ರಸಾದ್ ಏನಿದ್ದಾನೆ ಆತನಿಗೂ ಕೂಡ ಸಾಕಷ್ಟು ಹಲ್ಲೆಯನ್ನ ಮಾಡಿ ಇಮಿಡಿಯೇಟ್ ಆಗಿ ಆತನ ಕರೆದೊಯ್ಯಿರುವಂತ ಕೆಲವೊಂದಷ್ಟು ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ. ಒಟ್ಟಲ್ಲಿ ಮೇಲ್ನೋಟಕ್ಕೆ ಪೊಲೀಸ್ನವರು ಈ ನಡೆಗೆ ಸಾಕಷ್ಟು ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಅವರು ಈ ರೀತಿಯಾಗಿ ನಡ್ಕೊಂಡಿರೋದ್ರಿಂದ ಸಾರ್ವಜನಿಕವಾಗಿ ಪೊಲೀಸ್ನವರ ವಿರುದ್ಧವಾಗಿ ಅವರ ಒಂದು ನಡೆಗಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತದೆ. ಪ್ರಭು, ಅಜಯ್, ಈಗ ದೊಡ್ಡವ್ರು ಕರೀತಾ ಇದ್ದಾರೆ ನಡಿ ಅಂತೇಳಿ ಆವಾಜ್ ಹಾಕಿದಾರಲ್ಲ, ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ರೂ ಬಿಟ್ಟಿಲ್ಲ. ಸ್ನಾನ ಮಾಡ್ಕೊಂಡು ಇಷ್ಟೊತ್ತಿನಲ್ಲಿ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಮಾಡಿದಂಥ ಮಹಿಳೆಯರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಆ ದೊಡ್ಡವ್ರು ಯಾರು ಅಂತ? ಪ್ರಭು, ಇಲ್ಲಿ ಮೇಲ್ನೋಟಕ್ಕೆ ಇನ್ಸ್ಪೆಕ್ಟರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟು ಅಂದ್ರೆ ಆತನನ್ನ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗ್ಲೇಬೇಕು ಅಂತ ಒಂದು ಇಂಟೆನ್ಷನ್ ಅಲ್ಲೇ ಬಂದಿದ್ರೆ. ಜೊತೆಗೆ ಅಲ್ಲಿ ಮನೆಯವರು ಕೂಡ ಬಂದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಕ್ವಶನ್ ಕೂಡ ಸಹಜವಾಗಿ ಮಾಡ್ತಾರೆ. ಯಾಕೆ ಇಮಿಡಿಯೇಟ್ ಆಗಿ, ಅದು ಕೂಡ ಇವತ್ತು ರಿಲೀಸ್ ಆಗಿ ಬಂದಿದ್ರೆ, ಅವ್ರು ಇನ್ನೂ ಕೂಡ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದೆ, ಸ್ನಾನವನ್ನು ಮಾಡಿಲ್ಲ ಅಂತದ್ರಲ್ಲಿ ಅಷ್ಟರಲ್ಲೇ ನೀವು ಬಂದಿದ್ರಾ, ಮತ್ತೆ ಯಾವ ಕೇಸ್ ವಿಚಾರವಾಗಿ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ರ ಅಥವಾ ಕರ್ಕೊಂಡು ಹೋಗ್ತಾ ಇದ್ರ ಅಂತೇಳಿ ಪ್ರಶ್ನೆನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಅಲ್ಲಿರುವಂತ ಹೆಣ್ಣು ಮಕ್ಕಳಿಗೂ ಕೂಡ ಹಲ್ಲೆಯನ್ನ ಮಾಡೋದಕ್ಕೆ ಯತ್ನಗಳು ಕೂಡ ನಡೆದಿದೆ. ಜೊತೆಗೆ ಅಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದ್ದಾರೆ. ಜೊತೆಗೆ ದೊಡ್ಡವರು ಕರಿತಾ ಇದ್ರೆ ಬನ್ನಿ ಅಂತೇಳಿ ಇಲ್ಲಿ ಇನ್ಸ್ಪೆಕ್ಟರ್ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರು ದೊಡ್ಡವರು ಅಂದ್ರೆ ACP ಅವರು ಕರೆದಿದ್ರ ಅಥವಾ DCP ಅವರು ಏನಾದ್ರು ಒಂದು ವಿಚಾರಣೆಗೆ ಬರಬೇಕು ಅಂತ ಏನಾದ್ರು ಸೂಚನೆಯನ್ನ ಕೊಟ್ಟಿದ್ರ, ಹೀಗೆ ಸಾಕಷ್ಟು ಇದೆ. ಬಟ್ ಅಲ್ಲಿ ಮೇಲ್ನೋಟಕ್ಕೆ ಶಿವಸ್ವಾಮಿ ಹೇಳ್ತಾ ಇರೋದು ದೊಡ್ಡವರು ಕರಿತಾ ಇದ್ದಾರೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈತನನ್ನ ಇಮಿಡಿಯೇಟ್ ಆಗಿ ಮತ್ತೆ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಶಿವಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಂತರ ಹಲ್ಲೆಯನ್ನ ಮಾಡಿದರೆ. ಜೊತೆಗೆ ಅಲ್ಲಿರುವಂತ ಹೆಣ್ಣು ಮಕ್ಕಳಿಗೂ ಕೂಡ ಸಾಕಷ್ಟು ಬೈದು ಅವ್ರಿಗೆ ಗಾಬರಿ ಉಂಟು ಮಾಡುವಂತ ಕೆಲಸವನ್ನು ಕೂಡ ಮಾಡಿರೋದ್ರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಇಮಿಡಿಯೇಟ್ ಆಗಿ ಪೊಲೀಸ್ನವರು ಅಲ್ಲಿಂದ ಹೋಗೋದಿಲ್ಲ. ಯಾವಾಗ ಆತ ನಾನು ಬರ್ತೀನಿ ಬಿಡಿ, ಏನಾಗಿದೆ, ನನ್ನ ಕೇಸ್ ಯಾವ್ದಿದೆ ಎಲ್ಲಾನು ಕ್ಲಿಯರ್ ಮಾಡಿದ್ರಿ, ಯಾಕೆ ನೀವು ಈ ತರ ಟಾರ್ಚರ್ ಕೊಡ್ತಾ ಇದ್ರ ಅಂತ ಕೇಳಿದಂತ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಶಿವಸ್ವಾಮಿ ನೇರವಾಗಿ ಆತನ ಮೇಲೆ
ಅಲ್ಲಿ ಏನ ಮಾಡ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ನಂತರ ಆತನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮನೆಯಲ್ಲಿರುವಂತ ಹೆಣ್ಮಕ್ಳು ಕೂಡ ಸಾಕಷ್ಟು ಗಾಬರಿಗೊಂಡಿರ್ತಾರೆ. ಜೊತೆಗೆ ಈ ರೀತಿಯಾಗಿ ಪೊಲೀಸರು ನಡೆಸ್ಕೊಂಡಿರೋದಕ್ಕಾದ್ರೂ ಕಾರಣ ಏನು, ಅಥವಾ ನೋಟಿಸ್ ಅನ್ನ ಕೊಟ್ಟು ನಾಳೆ ಅಥವಾ ನಾಳಿದ್ದು ವಿಚಾರಣೆಗೆ ಬರಬೇಕು, ಇಲ್ಲ ಬೇರೆ ಕೇಸ್ ಇದೆ ಆ ಒಂದು ವಿಚಾರಣೆಗೆ ಹೇಳಿಕೆನ ಕೊಡ್ಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಡ್ಬೋದಾಯ್ತು. ಆದ್ರೆ ನೇರವಾಗಿ ಬಂದು ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತನಿಗೆ 5 ನಿಮಿಷ ಟೈಮ್ ಕೂಡ ಕೊಡೋದಿಲ್ಲ. ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂದ್ರೂ ಕೂಡ ಆತನಿಗೆ ಟೈಮ್ ಕೊಡೋದಿಲ್ಲ. ಇಮಿಡಿಯೇಟ್ ಆಗಿ ಆತನ ಕರ್ಕೊಂಡು ಹೋಗಿರ್ತಾರೆ. ಪೊಲೀಸರ ಈ ಒಂದು ನಡೆಯಿಂದಾಗಿ ಈ ಒಂದು ವಿಡಿಯೋ ಕೂಡ ವೈರಲ್ ಆಗಿರೋದ್ರಿಂದ ಸಾರ್ವಜನಿಕರು ಕೂಡ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ. ಪೊಲೀಸರು ಯಾಕೆ ಈ ರೀತಿಯಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಕೂಡ ಎಲ್ಲೆಡೆ ವೈರಲ್ ಕೂಡ ಆಗಿದೆ. ಜೊತೆಗೆ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್.